ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನ್ನ ಕನ್ನಡ ವ್ಲಾಗ್ಸ್. ಇವಾಗ ನಾವು ಅಮ್ಮ ಮನೆಗೆ ಹೋಗೋಣ ಅಂತ ಓಡ್ತಾ ಇದ್ದೀವಿ. ವೀಕೆಂಡ್ ಬರ್ತಾ ಇದ್ರೆ ನಾಳೆ ಬೇರೆ ಪೋಲಿಯೋ ಇದೆಯಲ್ಲ, ಪೋಲಿಯೋ ಲಸಿಕೆ ಹಾಕ್ಸ್ಬೇಕು. ಸೊ ಹೊರಟಿದ್ದೀವಿ, ಹೋಗೋಣ ಬನ್ನಿ. ರವೆ ಇಡ್ಲಿ ಮಾಡೈತೆ ತಿನ್ನೋಣ. ಚಟ್ನಿ ಮಾಡಿದೆ. ಹಂಗೆ ಮ್ಯಾಂಗೋ ಇದೆ ಕೈ, ಆಮೇಲೆ ತಿನ್ನುವ. ಪಾಪು ಪಾಯಸ ಮಾಡ್ತಿದ್ದೆ ಕೂತ್ಕೊಂಡು. ಯಾರಿಗೆ ಬಂಗಾರ ಅದು ಪಾಯಸ? ತಾತಂಗ. ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ತಾ ಇರೋದು. ಗೈಸ್, ನಮ್ಮ ಪಾಪಂಗೆ ಏನು ಮಾಡ್ತಿದ್ದೆ ಅಂತ ಕೇಳಿದ್ರೆ, ಪಕ್ಷಿಗಳು ಊಟ ಹಾಕ್ತಿದ್ದೀನಿ ಅಂತ ಅವಳು ಮಾಡಿರೋ ಪಾಯಸನ ಅಲ್ಲಿ ಹಾಕ್ತಾಯಿದ್ಲು ನೋಡಿ. ಅಲ್ಲಿ ಹಾಲಾ? ಅಲ್ಲಿ ಒಂದೇ ಒಂದು ಪಕ್ಷಿ ಅವಳು ಅಂದಿಸ್ಕೋ, ಅದು ಬಂದಿಸ್ಕೋ. ಒಳ್ಳೆ ಕೆಲಸ ಇದೆ ನೋಡಿ, ಅಲ್ಲಿ ಕಾಣಿಸ್ತಿದೆ. ಅಲ್ಲಿ ಏನಿದೆ ನೋಡಿ, ಓಡಿದ್ರೆ ಹೊಲ್ಟೋಗುತ್ತದು. ಇದ್ರ ಜೊತೆ ಆಟಾಡೋಕ್ಕದು ಒಂದು ಬಂತು, ಪಾಪ ಹಾರೋಯ್ತು. ಹೊಲ್ಟೋಯ್ತಾ? ನೀನು ಪಾಯಸ ಹಾಕ್ತಿದ್ದ ಅದಕ್ಕೆ? ನೀನು ಮಾಡಿರೋ ಪಾಯಸ ಹಾಕ್ತಿದ್ದ? ಬಾ ತಾಯಿ, ಹೆಂಗೈತೆ ನೋಡೋಣ ಸ್ವಲ್ಪ. ಪಾಯಸ ಹೆಂಗಂದು ನೋಡೋಣ ಬೈಲಿ ಒಂಚೂರು. ತೋರಿಸಿ ಒಂಚೂರು ನಿಮ್ಮ ಪಾಯಸನ. ನೀರು ಮತ್ತು ಟಿಶ್ಯೂ ಪೇಪರ್ನ ಹಾಕಿ ಪಾಯಸ ಮಾಡಿದ್ದಾರೆ ನಮ್ಮ ಆರ್ನ ಸುರಭಿ ವಿಷ್ಣು ಅವರು. ಎಲ್ಲ ಕಡೆ ಸಿಗ್ತಾರೆ. ಅಲ್ಲೊಂದು ಸ್ವಲ್ಪ ಹಾಕಿದ್ದಾರೆ, ಬನ್ನಿ ಪಾಯಸ ತೋರಿಸ್ತೀನಿ. ಮನೆ ಮುಂದೆ ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲೊಂತವ ಪೇಪರು, ನೀರು, ಇವೆಲ್ಲ ಈ ಮರಗಳೆಲ್ಲ ನೋಡಿ. ಇಲ್ಲೊಂತವ ಯಾರೋ ವಾಂತಿ ಮಾಡ್ದಾಗೈತಿತ್ತು. ಬಾರಲ್ಲ ಚಿನ್ಮ, ಚಿನ್ಮ ಬಾರಲ್ಲ. ಗೈಸ್, ಇವತ್ತು ಅಳಸ್ನನ್ ಕುಯ್ಯದೆ. ಅಳಸ್ನನ್ ಹಣ್ಣಾಗಿದೆ. ಬಾ ಬಂಗಾರ, ಒಳಗಡೆ ಬಾ. ಬಾ. ಎಲ್ಲ ನೆನ್ಸ್ಕೊಂಡು ಇಕ್ಕೊಂಡಿದ್ಯಾ ಬಟ್ಟೆ, ಕೈ ಕಾಲೆಲ್ಲ ನೋಡಿ ಹೆಂಗಾಗೈತೆ. ಬಾ ಮಗನೆ, ನಾನು ಹೋಯ್ತೀನಿ ಒಳಗಡೆ. ಈಗ ಬೋಬೋ ಎಲ್ಲ ಬರ್ತೈತಿ, ಈಗ ಕಾಂತಾರ ಬರುತ್ತೆ. ಏನು ನೀರು ಬೇಕಾ? ಏನು ಸುಸು ಮಾಡಬೇಕು? ಮಾಡೋಗು. ಓಡು 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 ಓಡು. ಹಲೋ, ಅಕ್ಕ ಬಂದಿದ್ದಾರೆ. ಮೇಡಮ್, ಯಾರು ಬಂದಿದ್ದಾರೆ? ಸುಮಮ್ಮ ಬಂದೈತಾ? ಸುಮಮ್ಮ ಅಳಸ್ನನ್ ತಿನ್ನಕ್ಕೆ ಬಂದೈತೆ. ಎಲ್ಲಿ ಪ್ರಗತಿ? ಮಲಗಿಸ್ಬಿಟ್ಟು ಬಂದ. ಮಲ್ಕೊಂತಾಳ ಅವಳು, ಮತ್ತೆ ಗಾಡಿ ಬರ್ಬೇಕಾರೆ ಈ ಟೈಮಲ್ಲಿ. ಸುಮ್ಮನೆ ಮಲ್ಸ್ಬಿಟ್ಟು ಕರ್ಕ ಬರ್ಬೇಕು ತಾನೆ ಪಾಪ. ಇವತ್ತು ರಜೆ ಇತ್ತು ತಾನೆ, ನಾಳೆಗೆ. ಅದಕ್ಕಲ್ಲ ಕಡೆ ನಾನು ತೂಗಿಸ್ಕೊಂಡು ಕರ್ಕೊಬರ್ಕೈತೆ ತವಣ್ಣ. ಮಲಗಿಸ್ಬಿಟ್ಟೆ ಕರ್ಕೊಬೇಕು. ಮಲಗಿಸ್ಬಿಟ್ಟೆ ಹಿಂದಗಡೆ ಇದನ್ನ ಹಾಕೊಂಡು ಕರ್ಕೊಂಬರಲ್ಲ ನಾನು. ಅಲ್ಲ, ಮಲಗಿಸ್ಬಿಟ್ಟು ಟೈಮಿಂಗ್ಸ್ 2-2:30 ಮಲಗೋ ಟೈಮ್. ಇವರು ಇನ್ನು ಮೇಡಮ್ ಮಲಗಿಲ್ಲ ಇನ್ನು ಇವತ್ತು. ಮಲಗಿಲ್ಲ ಇವತ್ತು ಆಟ. ತಾತ ಮನೆಗೆ ಬಂದ್ಬಿಟ್ಟಿದ್ದೀನಿ ಅಂತನಾ? ಮೆರೆದವ್ರೆ ಅವರು. ಇನ್ನೇನು ಊಟ ಮಾಡಿ ಒಂದು 4 ಗಂಟೆಗೆ ದಬ್ಬಾಕತ್ತಾರೆ. ಮಮ್ಮಿ ಹೊಸಾರು ಕಾಳು ಎಲ್ಲ ಮಾಡ್ತಾ ಹಂಗೆ ಮಾಡಬಾರ್ದು ಚಿನ್ನಿ. ನಾನು ರೊಟ್ಟಿ ತಿಂದ್ಬಿಟ್ಟು ಅವಳ ಜೊತೆ ನಾನೇ ಒಂದು 10 ನಿಮಿಷ ನಿದ್ದೆ ಮಾಡ್ಬಿಟ್ಟಿದ್ದೀನಿ. ಮನೆಗೆ ಹೋಗೋದನ್ನೇ ತೆಗಿಸ್ತು, ಅದಕ್ಕೆ ಲೇಟು. ನೆಕ್ಸ್ಟ್ ಅಪ್ಕಮಿಂಗ್ ಒಂದು ಸರ್ಪ್ರೈಸ್ ಇದೆ. ಇನ್ನೊಂದು ಸರ್ಪ್ರೈಸಾ?
ನಿಮ್ಮದು ಪರ್ಸ್ನಲ್ ಸರ್ಪ್ರೈಸು. ಆಮೇಲೆ ರಿವ್ಯೂ ಮಾಡ್ತೀನಿ. ಇನ್ನು ಟೈಮ್ ಇದೆ. ಇನ್ನೊಂದು 10 ಡೇಸ್ ಇದೆ. ವೇಟ್ ಮಾಡ್ತಾ ಇರಿ. ವೆಯ್ಟ್ ಮಾಡ್ತಾರೆ, ರಿವ್ಯೂ ಮಾಡೋಣ. ಏನೋ ಒಂದು ಸುಮ್ಮನೆ ಸರ್ಪ್ರೈಸ್ ಅಂತೇಳಿ. ಅಪ್ಕಮಿಂಗ್ ಬರ್ತಡೆ, ಪ್ರಗತಿದು ಬರ್ತಡೆ. ಆಮೇಲೆ ಜೊತೆಗೆ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ನ ಆಮೇಲೆ ಅವಾಗೇ ನೋಡಬೇಕು. ಮಾಡಿ ನೋಡ್ಬೇಕು. ದೊಡಮ್ಮ ನೋಡಲ್ವಾ? ಅದೇ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಗೈಸ್, ನಮ್ಮಕ್ಕ ದಪ್ಪು ಅಳಿಸ್ನ ತಗೊಂಡಿದ್ದೆ. ಅವ್ರ ಮನೇಲಿ ಸಿಹಿ ಜಾಸ್ತಿ ಓಡುತ್ತೆ ಅಂತ ದೊಡ್ಡ ಹಣ್ಣು ತಗೊಂಡೋಯ್ತವ್ರೆ. ತಗೊಂಡಿಲ್ಲ ಕಣ. ನಡಿ, ಎಲ್ಲ ನಿಲ್ಸ್ ನಡಿ. ಬರ್ಲಾ ಆಂಟಿ? ಬಾಯ್ ಬಾಯ್ ಅಂಕಲ್, ಬಾಯ್. ಎಲ್ಲಿ ಮೆಣಸಿನ್ಕಾಯಿ ಗಿಡ ಎಲ್ಲ ಹೊಂಟವ ಕಲರ್ ಬರ್ಬೇಕದು. ನಮ್ಮಪ್ಪ ಅಳಿಸ್ಕೊಂಡು ಕುಯ್ತವ್ರಿ ಗೈಸ್. ಬನ್ನಿ ನೋಡು. ಇದೇನು ಡ್ಯಾಮೇಜ್ ಆಗೈತಾ? ಮರದಲ್ಲಿ ಹಣ್ಣಾಗಿದೆ ಇದು. ಕೀಳ್ಬೇಡ ಗಲೀಜ್. ಗೈಸ್, ನಾವು ಇವಾಗ ಹಳಸಿನಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನೋಡಿ ಹಳಸಿನ ಕಡುಬು ಮಾಡೋಣ ಅಂತ ಟ್ರೈ ಮಾಡೋಣ. ಲೆಟ್ ಸಿ ಹೌ ಹೆಂಗಿರುತ್ತೆ ಅಂತ. ಇದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸ್ವೀಟ್ ಐತೆ, ಮರದಲ್ಲೇ ಹಣ್ಣಾಗಿರೋದು. ಅದಕ್ಕೋಸ್ಕರ ನಾವು ಬೆಲ್ಲ ಒಂದು ಯೂಸ್ ಮಾಡ್ತಾ ಇಲ್ಲ. ಮನೆಯಲ್ಲೆಲ್ಲ ಸ್ವಲ್ಪ ಶುಗರ್ ಕಮ್ಮಿ ತಿನ್ನೋದು. ಶುಗರ್ ಜಾಸ್ತಿ ಆದರೆ ಯಾರು ತಿನ್ನೋಲ್ಲ. ಅದಕ್ಕೆ ಇದರಲ್ಲಿರೋ ಶುಗರ್ನೇ ನೋಡಿಕೊಂಡು ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳ್ತೀನಿ. ಹಂಗೆ ಶೂಟ್ ಮಾಡ್ತೀನಿ ನೋಡಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಈಸಿ ರೆಸಿಪಿ, ಈಸಿ ಅಂದರೆ ಈಸಿ ಅಷ್ಟು. ಓಕೆ, ಮಾಡೋಣ ಬನ್ನಿ ನೋಡೋಣ. ಇದು ಪಲ್ಪಾಗಿ ಒಂದಿರಬೇಕು. ಕಟ್ ಮಾಡಬೇಕೆಲ್ಲ ಹಲಸಿನಣ್ಣ. ಒಂದಿಷ್ಟು ರುಬ್ಕೊಳ್ಳೋಣ, ಒಂದಷ್ಟನ್ನ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಷ್ಟನ್ನು ರುಬ್ಕೊಳ್ಳೋಣ. ಏನು ಶೋಭಾ ಹೇಳ್ತಾಳೆ, ನಿಮ್ಮ ಮನೇಲಿ ಹಂಗೆ ಖಾಲಿ ಇದೆ ಆಗಲ್ಲಕ್ಕ, ಅದನ್ನು ಯೂಸ್ ಮಾಡ್ಕೊಂಬಿಡು ಅಂತ. ಅದಕ್ಕೆ ನೋಡೋಣ. ಮಿಕ್ಸಿ 2.25 ಭಾಗ ಹಾಕಿ ಮಿಕ್ಕಿದ ಏನು ಮಾಡ್ತೀಯ? ಕಟ್ ಮಾಡ್ತೀಯಾ? ಕಟ್ ಮಾಡೋಕ್ಕಿಲ್ಲ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಂಗೆ ಬಾಯಿಗೆ ಸಿಗೋ ಥರ. ಗೈಸ್, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹಲಸಿನಣ್ಣು, ಬೆಲ್ಲ. ನೀವು ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ, ಸ್ವೀಟ್ ಬೇಕು ಅಂದರೆ ನಾವೇ ಸ್ಕಿಪ್ ಮಾಡ್ತಾಯಿದ್ವಿ. ಬೆಲ್ಲ 1 ಕಪ್ಪು, ನೆಕ್ಸ್ಟ್ ತೆಂಗಿನ ತುರಿ, ಏಲಕ್ಕಿ ಪೌಡರು, ಅಕ್ಕಿ ಹಿಟ್ಟು. ಹಂಗೆ ಪ್ರೋಸೆಸ್ ತೋರಿಸ್ತೀನಿ ನೋಡಿ. ಮತ್ತು ಬೆಲ್ಲದ ಪುಡಿನ ಗ್ರೈಂಡ್ ಮಾಡ್ಕೊಬೇಕು ನುಣ್ಣಗೆ. ಆಮೇಲೆ ಅದನ್ನು ಏನಾದರೂ ಒಂದು ಬಾಣಲಿಗೆ ಏನಕ್ಕಾದ್ರೂ ಹಾಕೊಂಡು ತೆಂಗಿನ ತುರಿ ಹಾಕಬೇಕು, ಏಲಕ್ಕಿ ಪೌಡರ್ ಹಾಕಬೇಕು, ಮಿಕ್ಸ್ ಮಾಡಿ ಫಸ್ಟು. ಆಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪನೇ ನಿಮ್ಗೊಂದು ಒಂದು ಹಿಟ್ಟು ಒಂದು ರೌಂಡ್ ಆಗೋ ಶೇಪಿಗೆ ಬರೋ ಥರ ಆದಾಗ ನೀವು ಅದನ್ನು ಈ ಥರ ಎಲೆನ ಫೋಲ್ಡ್ ಮಾಡಿ. ಈಗ ಚೊಚ್ಚ ಕಟ್ತೀವಲ್ಲ ಆ ಥರ ಫೋಲ್ಡ್ ಮಾಡಬೇಕು. ಈ ಥರ ಇಷ್ಟು ದೊಡ್ಡ ಬೇಡ, ನಾವು ದೊಡ್ಡದಾಗಿ ಮಾಡ್ತಿರ್ತೀವಿ. ಎಲೆ ನೀಟಾಗಿ ಚಿಕ್ಕದಾಗಿಲ್ಲ. ಇದನ್ನು ಹಿಂಗೆ ಈ ಕಡೆಯಿಂದ ಲಾಕ್ ಮಾಡಿ ಇದರೊಳಗೆ ಫಿಲ್ ಮಾಡಿ ಸ್ಟೀಮರಲ್ಲಿ ಬೇಯಿಸ್ಕೊಳ್ಳೋದು ಅಷ್ಟೇ. ನೋಡೋಣ ಇರು. ನಮ್ಮಮ್ಮ ತೆಂಗಿನಕಾಯಿ ತುರಿ ಕೈಸೋದಕ್ಕೆ ಹಾಕೋಕ್ಕೆ ಒಂದು ಚಿಪ್ಪು ತುರಿ ಗೈಸ್. ನನಗೆ ಅಡುಗೆ ಮಾಡ್ಬೇಕಂದ್ರೆ ತೆಂಗಿನ ತುರಿ ರೆಡಿ ಇರಬೇಕು ಗೈಸ್. ಅದೇನು ತೆಂಗಿನಕಾಯಿ ತುರಿ ಅಂದರೆ ಆಗಲ್ಲ ನನಗೆ. ತೆಂಗಿನಕಾಯಿ ತುರಿ ಇದ್ದರೆ ಬೇಗ ಅಡುಗೆ ಆಗುತ್ತೆ ಅನ್ನೋ ಫೀಲ್ ನನಗೆ. ಏನಂತ ಶೋಭಾ? ತೆಂಗಿನಕಾಯಿ ತುರಿ, ಈ ಬೆಳ್ಳುಳ್ಳಿ ಬಿಡಿಸಿರ್ಬೇಕು. ಇವೆರಡು ಇದ್ದರೆ ಒಂದು ಸ್ವಲ್ಪ ಏನೋ ಅಡುಗೆ ಬೇಗ ಆಗುತ್ತೆ ಅನ್ನೋ ಫೀಲ್. ಇವಾಗ ಹಾಕ್ತಾಯಿದ್ದೀನಿ ಹಲಸಿನಣ್ಣ ರುಬ್ಬಣ. ಇವಾಗೇನೋ ನೀವು ಮುಂಚೆನೇ ಬೆಲ್ಲ ಇದ್ದರೆ ಮುಂಚೆನೇ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ನುಣ್ಣಗಾದ್ಮೇಲೆ ಆಮೇಲೆ ಹಲಸಿನಣ್ಣ ಹಾಕೊಳ್ಳಿ. ಬೆಲ್ಲನ ಸ್ವೀಟ್ ಬೇಕಾ? ತೆಂಗಿನ ತುರಿ ಎಲ್ಲ ಹಾಕಿರ್ತಾರ. ಬೇಡ ಅಂದಲ್ಲ ನಾನು ಅನ್ಕೊಂಡೆ ಸ್ವೀಟ್ ಬೇಕು ಒಂಚೂರು ಅಂತ. ಆಯ್ತಾ?
ಪುಡಿ ಆಯ್ತಾ? ಪುಡಿ ಮಾಡ್ಬೇಕು ಸರ್. ಅಲ್ಲೇ ಇನ್ನೊಂದು ಮ್ಯಾಗಡೆ ಬಾಕ್ಸ್ ಮನೆಯಲ್ಲಿ ಈ ಕಡೆ ಕವರ್. ಈ ಬೆಲ್ಲದ ಪೌಡ್ರು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ, ಒಂದಿನಕ್ಕೂ ಯೂಸ್ ಮಾಡಲಿಲ್ಲ. ರಸಿ ಆಮೇಲೆ ಸಿಗ್ತೀನಿ. ನೋಡಿ ಇದು ಪಾಯಸ ಹೇಳ್ತಿದ್ದೆ. ಎಷ್ಟು ಇದು ಗಟ್ಟಿ ಮಾಡ್ಬೋದು, ಅಕ್ಕಿ ಹಿಟ್ಟು ಹಾಕ್ಬೇಕು. ಮಮ್ಮಿ ಯಾವ್ದು ಹಾಕೊಂಡ್ಲಿ? ಅದು ಬೇಡ, ಜಾಸ್ತಿ ಇದೆ. ತೆಂಗಿನ ತೊಳಕೆ ತೆಂಗಿನತುರಿನ ಬೇಡ, ತೆಂಗಿನತುರಿ ಅಂತಲೇ ಬೆಲ್ಲ ಕೊಡು. ಫಸ್ಟು ಬೆಲ್ಲ ಕೊಡಬೇಕಿತ್ತು. ಬೆಲ್ಲ ಜೊತೆ ಹಾಕೊಂಡ್ಲೆ ಏಲಕ್ಕಿನ? ಬೆಲ್ಲ ಜೊತೆ ಹಾಕೊಂಡ್ಲೆ ಏಲಕ್ಕಿನ? ಬೇಡ, ಆಗಲ್ಲ. ಸಾಕು, ಅದನ್ನು ರುಬ್ಬಿಡ್ಲ? ಒಂದು ಸ್ವಲ್ಪ ಕಟ್ ಮಾಡಕ್ಕೆ ನನಗೆ ಇಲ್ಲ ಇದು ಏನೋ ಅಳಸ್ನ ಕಟ್ ಮಾಡಿ. ಕಟ್ ಮಾಡಿ ಸ್ವಲ್ಪ ಸಣ್ಣ ಸಣ್ಣಗೆ ಹಚ್ಚಿ ಹಾಕೋಬೇಕು. ಇನ್ನೊಂದು ಸ್ವಲ್ಪ ಕಾಯಿ ಹಾಕತ್ತಿದ್ದೀವಿ, ಹಸಿ ತೆಂಗಿನಕಾಯಿ. ಅಸಂಪ್ಷನ್ ಮಾಡ್ಕೊಳ್ಳಿ ರುಚಿ ಹೆಂಗಿರುತ್ತೆ ಅಂತ. ಎಲ್ಲ ಟೇಸ್ಟಿಯಾಗಿರುತ್ತೆ. ತೆಂಗಿನಕಾಯಿ ಎಣ್ಣೆ ತಿನ್ನೋಕ್ಕಷ್ಟು ರುಚಿಯಾಗಿರ್ತಾನೆ. ಅದ್ರ ಜೊತೆ ಇದ್ದಾವೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟೊತ್ತು ಪಾಸ್ ಆಗಿತ್ತ? ಇಲ್ಲ ಕಣೆ, ಪ್ಲೇ ಮಾಡಿದ್ದೆ. ಬೆಲ್ಲ ಮತ್ತೆ ಹಲಸಿನಕಾಯಿ. ಇನ್ನೇನಿದು ಯೂಸ್ ಇಲ್ಲಲ್ಲ. ಹಂಗಲ್ಲ, ಸಣ್ಣದಾಗಿ ಹಚ್ಕೊ. ಮಧ್ಯದಲ್ಲಿ ಸಿಗ್ತಾ ಇದ್ರೆ ಏನು ಚೆನ್ನಾಗಿರುತ್ತಲ್ಲ ಅಲ್ಲ ಶೋಭಾ? ಎಲ್ಲರಿಗೂ ಹೋಗಿ ಕೊಟ್ಟಿದ್ದೀವಿ ಚೆನ್ನಾಗಿ. ಬೆಳ್ಳುಳ್ಳಿ ವಾಸನೆಗೂ ಅದೇ ಒಂದು ಕತ್ತ ಮೇಲೆ ಪಾಪ ಹಂಗೆ ಒಂಚೂರು ಕದ ತೆಗಿ. ಎದಳ್ಳಿ ಯಾರು ಮುಕ್ಕದ ಪಾಪ, ಮತ್ತೊಮ್ಮೆ ರಾತ್ರಿ ಮಕ್ಕಳಲ್ಲ. ಇದು ಶೋಭಾ ಕಚ್ಚಿ ಚಿಕ್ಕ ಫೋಟೋ ಹೊಡಿತಾ ಇದೆ. ಫೋಟೋ ಸ್ಮೈಲ್ ಮಾಡು. ಇಲ್ಲ ಬಿಡಮ್ಮ. ಏನು ನೋಡಿದೆ ಅದು ಮ್ಯಾಚ್ ಸುಸುಮತ್ತೆ ಹೋಗುತ್ತೆ. ಕರ್ಕೊಂಡು ಹೋಗ್ಲಾ? ಸುಜಿ ಕೊಡ್ಸ್ಲಾ? ಔಷಧಿ ಇದು ಒಬ್ಬೋಗೈತೆ ಅಂತ ವಿಡಿಯೋ ಮಾಡ್ತಾರೆ. ಮಗನೇ ಚಡ್ಡಿ ಚಾಕಣ ಸೈಕಲ್ ಅಂದ್ರೆ ನಾವು ಶೋಷ ಮಾಡ್ತೀವಿ. ಅದು ಯಾರ್ದು ಬಡಬಡ ತಪ್ಪದ್ರಿಗೆ ಏನಿತ್ತು? ಏನು ಕವರ್ ಕೊಡ್ಬಿಡಪ್ಪ ಮಾತ್ರ ಅಂತ ಗೌರಮ್ಮಂದು ಔಷಧಿ ಐತೆ ಬಿಡು. ಅದನ್ನ ಆಯ್ತೈತೆ ಚುಚ್ಚಕ್ಕೆ. ಏನು ಬೆಂಡಿದ್ದಂಗೆ ಅದೇ ಮುಕ್ತಾನೆ ಇಲ್ಲ. ಅರ್ಧ ಕಡೆ ಇರವೆ ಕಮ್ಮಿ ಆಮೇಲೆ ಕುಡಿಲಿ. ಈ ಥರ ಮಾಡಿ ಇದನ್ನು ಚುಚ್ಚಕ್ಕೆ ಸ್ಟ್ರೆಂತ್ ಇಲ್ಲ. ನಮ್ಮಮ್ಮ ಬೇರೆ ಹಾಕ್ಬೇಕು, ಕಟ್ ಮಾಡ್ಬಿಟ್ಟಾರೆ. ಇನ್ನೊಂಚೂರು ಚುಚ್ಚಕ್ಕೆ ಶಾರ್ಪೇ ಇಲ್ವಲ್ಲ ಮಮ್ಮಿ ಇದು. ಮತ್ತೆ ಇದರಲ್ಲಿ ಹೆಂಗ್ ಚುಚ್ಚೋದು? ಮತ್ತೆ ಕಿತ್ತೆ ಹೋದಂಗೆ ಆಯ್ತು ಅಷ್ಟೇ.
ಇದೇ ಹಾಳಾಯ್ತೈತೆ. ಏನೇನೇ ಬರ್ತದೆ. ಅದು ಶಾರ್ಪ್ ಇಲ್ಲ ಇದು ಚುಚ್ಚಕ್ಕೆ, ಹಾಳಾಯ್ತು. ಟ್ರೈ ಮಾಡೋಣ. ಎಲ್ಲ ಉರ್ದೋತಾವೆ. ಟೂತ್ ಪಿಕ್ ತಗೋ ಹೋಗಿ ಹೇಳ್ತೀನಿ. ಟೂತ್ ಪಿಕ್ ತಗೊಂಡು ಚುಚ್ಚನ ಬೇಕಾದ್ರೆ ಹಂಗೆ ಬಿಚ್ಚಿಬಿಡಿ. ಎಷ್ಟು ಗೈಸ್ ಮಾಡ್ಕೊತಾ ಇದ್ವಿ, ಟೂತ್ ಪಿಕ್ಕಲ್ಲಿ ಮಾಡ್ತಾ ಇದೀವಿ ನೋಡಿ. ಯಾಕಂದ್ರೆ ಅದು ಕಂಚಿ ಗಡಿ ಶಾರ್ಪ್ ಇರಲಿಲ್ಲ, ಅದಕ್ಕೆ ಟೂತ್ ಪಿಕ್ಕಲ್ಲಿ ಚುಚ್ತಾ ಇದ್ದೀವಿ. ಗೈಸ್ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಕುನಾಫಾ ಥರ ಕಾಣಿಸುತ್ತೆ ಅಂದ್ರೆ ಸ್ಲೈಸ್ ಎಲ್ಲ ಕಟ್ ಮಾಡಿದ್ಯಲ್ಲ ಹಣ್ಣು ನೋಡಿ. ಇವಾಗ ಇಷ್ಟು ತೆಳುವಾಗೈತಲ್ಲ, ಹಿಂಗೆ ಉಂಡೆ ಕಟ್ಟೋ ಥರ ಹಾಕತ್ತಕ ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡ್ಕೊಂತ ಹಾಕೊಂಡು ಅಕ್ಕಿ ಹಸಿಟ್ಟು ಒಂಚೂರು ಲೈಟಾಗಿ ಉಪ್ಪು ಹಾಕಿ, ಅಷ್ಟು ಲೈಟಾಗಿ ಒಂಚೂರು ಉಪ್ಪು ಹಾಕಿ ಅಷ್ಟೇ. ಹಾಕು ಸಾಕು. ನೋಡ್ಕೊಂಡು ಹಾಕು, ಸ್ವಲ್ಪನೇ ಹಾಕು. ಗೈಸ್ ಅಕ್ಕಿ ಹಸಿಟ್ಟು ಹಾಕೊಂಡೈತೆ, ಅದು ಕಲಸಲ್ಲ ನನಗೆ ಬರೋವರೆಗೂ. ಏನದು ಸಲ್ತದೆ ಹೆಂಗೋ ಅನ್ಸ್ಬೋದು. ಇನ್ನು ನಿಮ್ಮ ಮನೇಲಿ ಅಕ್ಕಿ ಹಸಿಟ್ಟು ಐತಾನೆ ನೋಡ್ಕೊಂಬಲ್ಲ. ಇರೋ ಫಸ್ಟ್ ಇದು ಶಾರ್ಟೇಜ್ ಬಂದರೆ ಇನ್ನೊಂದು ಚೂರು ನೋಡೋಣ. ಹಾಕ್ಬಿಡು, ಬೇಕಾಯ್ತದೆ ಹಾಕ್ಬಿಡು. ಬೇಕಾ? ಒಂಚೂರು ಬಿದ್ದಿದ್ರೆ ಅಕ್ಕಿ ಸಿಟ್ಟು ಚೆನ್ನಾಗಿರೋದು. ಹಿಂಗೆ ಹಾಕೋಣ, ಇನ್ನೊಂಚೂರು ಅಕ್ಕಿ ಸಿಟ್ಟು ಹಾಕೋಣ. ಒಂಚೂರು ಉಂಡೆ ಇರೋ ಥರ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗೇನೆ. ಇವಾಗ ಇದ್ರೊಳಕ್ಕೆ ಉಂಡೆ ಮಾಡಿ ಹಿಂಗೆ ಇಡೋಣ. ಬೆಂದೈತೆ ಹೆಂಗೆ ಬಂತ ನೋಡೋಣ. ಮಾಡೋಣ, ಅಬ್ಬೆ ಹೊಡಿಯುತ್ತೇನೆ ಈಗ. ಈ ಥರ ಆಗೈತೆ. ಮಮ್ಮಿ ಒಂಚೂರು ಬಾಯಿಲಿ. ರೆಡಿ ಆಯಿತು ಗೈಸ್. ತಣ್ಣಗಾಗ್ಬಿಟ್ಟಿದ್ದೀವಿ, ತಣ್ಣಗಾದರೆ ಸ್ವಲ್ಪ ಸೇದ್ಕೊಳುತ್ತೆ ಅಂತ. ಇನ್ನೊಂಚೂರು ನಮ್ಗೆ ಅಕ್ಕಿ ಸಿಗಬೇಕಿತ್ತು, ಶಾರ್ಟೇಜ್ ಆಯಿತು. ಇನ್ನೊಂಚೂರು ಹಾಕಿದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರೋದು. ನೋಡೋಣ, ಆರದ್ಮೇಲೆ ಸರಿ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಸಿನಿಮಾ ಬಟ್ಟೆ ಇಳಿಸು ಗೈಸ್. ನಮ್ಮ ಮನೆಗೆ ನೆಂಟರು ಬಂದವ್ರೆ ಗೈಸ್, ಇಬ್ರು. ಅವ್ರ ಮಾಮಂಗೆ ಹೇಳ್ತಾರೇನೋ. ಆಯ್ ಚಂದನ್, ಟ್ರೈ ಮಾಡೋಣ ಬನ್ನಿ. ಬಿಸಿ ಬಿಸಿ ಹಳಸಿನ ಕಡುಬಿಗೆ ತುಪ್ಪ ಹಾಕೊಂಡು ತಿನ್ನುವ. ಟ್ರೈ ಮಾಡೋಣ ಹೆಂಗಿದೆ ಅಂತ. ಬಿಸಿ ತಿನ್ನ ಇನ್ನೊಂಚೂರು ಆರ್ಕೊಬೇಕು ಗೈಸ್. ಆರ್ಕೊಂಡ್ರೆ ನೀಟಾಗಿ ಬರುತ್ತದು. ಬಿಸಿ ಐತಲ್ಲ, ಬಿಸಿ 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 ಮುಟ್ಟಕ್ಕೆ ಆಯ್ತು. ತುಪ್ಪ ಹಾಕೊಂಡು ತಿಂದ್ರೆ ಟೇಸ್ಟಿ.
ತಿಂತೀನಿ ಚೆನ್ನಾಗಿ ಅಮ್ಮ ಎಲ್ಲ ಮಾಡು ಆಯ್ತಾ ನಿಮ್ಗೆ ಸ್ವಲ್ಪ ಸ್ವೀಟ್ ಆಯಿತಾ ಗೈಸ್ ನಾವು ಬೆಲ್ಲ ಹಾಕಿಲ್ಲ ಅಂದರೆ ಕರೆಕ್ಟಾಗಿರೋದು ಸಿಕ್ಕಾಪಟ್ಟೆ ಎಣ್ಣಾಗ್ಬಿಟ್ಟಿತ್ತಲ್ಲ ನೀನೇ ಹೇಳಿದ್ದು ನಾನು ಹಾಕ್ತಿರ್ಲಿಲ್ಲ ನೀನು ಇನ್ನೊಂಚೂರು ಬಿದ್ದಿರೋ ಸರ್ ಹೋಗಿರೋದು ಹ್ಞೂ ಅಕ್ಕಿ ಹಸಿ ಒಂಚೂರು ಕಮ್ಮಿ ಆಯ್ತು. ಅಕ್ಕಿ ಹಸಿಟ್ಟು ಇನ್ನೊಂಚೂರು ಆ್ಯಕ್ಚುಲಿ ಬೇಕಿತ್ತು ಉಪ್ಪು ಹಾಕ್ತದೆ ತಿಂದರೆ ಎಮ್ಮೆ ಆಗುತ್ತಾ ಅಕ್ಕಿ ಹಸಿಟ್ಟು ಒಂಚೂರು ಬಿಡ್ಬೇಕು ಇಲ್ಲಾಂದರೆ ಒಂಚೂರು ಬೆಲ್ಲ ಕಡಿಮೆ ಆಗ್ಬಿಟ್ಟು ಯಾಕಂದರೆ ಹಣ್ಣು ಮರದಲ್ಲೇ ಹಣ್ಣಾಗಿರೋದ್ರಿಂದ ಸಿಕ್ಕಾಬಟ್ಟೆ ಸ್ವೀಟ್ ಆಗಿತ್ತು ಅದೇ ಸಾಕಾಯ್ತಿತ್ತು ಅಂದರೆ ನಾರ್ಮಲಾಗಿ ಸ್ವೀಟ್ ತಿನ್ನೋರ್ಗೆ ಓಕೆ ನಾವು ಸ್ವೀಟ್ ಜಾಸ್ತಿ ತಿನ್ನಲ್ಲ ಅಂದರೆ ಸ್ವೀಟ್ ತಿಂತೀವಿ ಅತಿಯಾದ ಸಿಹಿ ಇಷ್ಟ ಆಗಲ್ಲ ಇದು ಸ್ವಲ್ಪ ನಮಗೆ ಕಡಿಮೆ ಸ್ವೀಟ್ ತಿಂದು ಎಲ್ಲದಕ್ಕೂ ಇದು ಕಾಫಿ ಟೀಗೂ ಶುಗರೆಲ್ಲ ಕಡಿಮೆನೇ ಹಾಕೋತೀವಿ ಅದರಿಂದ ಸ್ವೀಟ್ ಅನ್ಸುತ್ತೆ ನಾರ್ಮಲಾಗಿ ಕ್ಯಾಶುವಲಾಗಿ ತಿನ್ನೋರಿಗೆ ಇದು ಕರೆಕ್ಟಾಗೈತೆ ಪರ್ಫೆಕ್ಟಾಗಿ ಅಲ್ಲ ಒಮ್ಮೆ ನಾರ್ಮಲಾಗಿ ತಿನ್ನೋರ್ಗೆ ಪರ್ಫೆಕ್ಟ್ ಆಗೈತಿ ಇದು ಈ ಅದ ಸ್ವೀಟ್ ಇರೋರಿಗೆ ಸ್ವೀಟ್ ತಿನ್ನೋರ್ಗೆ ಬೇಕು. ಇಷ್ಟು ಬೇಕು ಎಷ್ಟು ರಿವ್ಯೂ ಕೇಳೋಣ ರೀ ನಾನು ನಿತ್ಯಷ್ಟಿಗೆ ತಿನ್ನಿಸ್ತೀನಿ ಸ್ಪೂನಲ್ಲಿ ಸಾರಿ ಡ್ಯಾಡಿ ಬಂದಿದ್ದೇನೋ ಪಕ್ಕನಾ ಇವತ್ತೇ ಹೋಯ್ತಾ ಚೆನ್ನಾಗಿತ್ತಾ ತಿನ್ನಕ್ಕೆ ಸ್ವೀಟ್ ಜಾಸ್ತಿ ಆಯ್ತಾ ಕರೆಕ್ಟ್ ಆಯ್ತಾ ಕರೆಕ್ಟ್ ಆಯ್ತಾ ಎಲ್ಲಿ ಕಮ್ಮಿ ಇಲ್ಲ ಆ್ಯಕ್ಚುಲಿ ನೋಡಿ ನನಗೊಂದು ಸ್ವಲ್ಪ ಸ್ವೀಟ್ ಅನಿಸ್ತಾ ಆದರೆ ನಿತ್ಯಕ್ಕೆ ಪರ್ಫೆಕ್ಟ್ ಆಗೈತೆ ಅನಿಸ್ತೈತೆ ಇನ್ನೂ ಕಮ್ಮಿ ಆಯ್ತಾ ಹಾಂ ಕರೆಕ್ಟ್ ಆಗೈತಾ ಸುಮ್ಮನೆ ಜೊತೆ ಬತ್ತಿ ಅಂದ್ಬಿಟ್ಟು ಸುಮ್ಮನೆ ಫೋನ್ ಮಾಡಿಸಿದ್ನಲ್ಲ ಹ್ಞೂ ಕಟ್ ನನ್ಗೆ ಚೆನ್ನಾಯ್ತಾ ಹೌದಾ ಹ್ಞೂ ಬೆಳಿಗ್ಗೆ ಬರ್ತೀಯನೋ ಹೌದಾ ಜನ ಬಾಯಿಗ್ತಾ ಇದೆ ನಿನ್ನ ಮಗಳು ಅವ್ರು ಬಂದ್ರು ನನ್ನ ಬಂಗಾರ ಕೇಳ್ತಾ ದೊಡ್ಡ ಮಗಳು ಏನೋ ಬಾಯಿಗ್ತಾ ತಿಂತಾ ಇದ್ವಿ ಫ್ರಿಜಿ ರಸ್ಮಮ್ಮ ಮಾತಾಡು ಚೆನ್ನಾಯ್ತಾ ಪಾಪ ಚೆನ್ನಾಯ್ತಾ ಹ್ಞೂ ನಮ್ಮ ಪುಟ್ಟಾನಿ ತಿನ್ಸಿಲ್ಲ ಆಮೇಲೆ ತಿನ್ನಿಸ್ಬೇಕು ಯಮ್ಮ ತಿನ್ಬೋದಾ ಮಾಡ್ಬೋದಾ ಜನರು ಚೆನ್ನಾಯ್ತಾ ವಾಯ್ಸ್ ಕೇಳಿಸ್ತೈತಾ? ಯಾರ್ದು ನಂದು ನಿನ್ ಕೇಳಿಸಲ್ಲ ಬಿಡು ನೀನು ನಿನಗೆ ಕೇಳ್ಸಂಗೆ ಮಾತಾಡಿದ್ರೆ ಚೆನ್ನಾಗೈತಿ. ಯಮ್ ಏನಾದರೂ ಫೈನ್ ಇದ್ರೆ ಕಟ್ಬೇಕು ಹೋದ್ರೆ 50% ಆಫ್ ಅಂತ ಕಡೆಯಲ್ಲ ಚಿನಿವಾ ನಾವು ಅಪ್ಪಂದೊಂದು ಕೇಸ್ ಐತಿಲ್ಲ ತೋರಿಸು ಚಂದನ್ ಫೋಟೋ ಸಮೇತ ಐತೆ ಹೆಲ್ಮೆಟ್ ಹಾಕಿ ಇದು ಯಾವ ಡೇಟ್ ನನ್ನ ಮಗ ಡೇಟ್ ಕಳಿಸ್ಬೇಕಾಗಿಲ್ಲ ಬಿರಿಯಾನಿ ರೆಡಿ ಮಾಡ್ಕೊತಾ ಇದ್ದೀನಿ ಗೈಸ್ ಬೆಳಗ್ಗೆ ಬಿರಿಯಾನಿ ಟಿಫನ್ಗೆ ಮಾಡೋಣ ಅಂತ ರೆಡಿ ಮಾಡ್ತೀನಿ ಗೈಸ್ ರೆಡಿಯಾಗಿದೆ ಬಿರಿಯಾನಿ ನಾಟಿ ಸ್ಟೈಲ್ ಬಿರಿಯಾನಿ ಬನ್ನಿ ಸೈಲೆಂಟ್ ಆಗಿದೆ ವೆಲ್ಕಮ್ 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 ಹಾಯ್ ಹಾಯ್ ಮಲಗಿಸ್ಬಿಟ್ಟಿದ್ಯಾ ಅಂದ್ರೆ ಅವ್ಳು ಮಲಗೋ ಟೈಮಲ್ಲಿ ಮಲ್ಕೋತಾಳೆ ಆ ಟೈಮಿಂಗ್ಸ್ ಅವಳ್ದು ಮಲ್ಕೊಂಡವಳೆ ನಾನು ಬೇಗ ಮಲ್ಕೊಂಡು ಅಟ್ಲೀಸ್ಟ್ ನೀವು ಬರೋಷ್ಟರಲ್ಲಿ ಎದ್ದಾಳ್ತಾಳೆ ಆಟ ಆಡೋಕ್ಕೆ ಅಂತ ಒಂದು ಅರ್ಧ ಗಂಟೆ ಆಯ್ತು ಫ್ರೈ ಮಾಡಿದ್ದೀನಿ ಗೈಸ್ ಇವತ್ತು ಚಿಕನ್ ಫ್ರೈ ಸಾಂಬಾರು ಮಾಡೋದು ಚಿಕನ್ ಸಾಂಬಾರು ಮತ್ತು